ಪವರ್ ಸ್ಟಾರ್ ಪವನ್ ಕಲ್ಯಾಣ್ ತೆರಳುವ ವೇಳೆ ನೂಕು ನುಗ್ಗಲಾಗಿದೆ. ರಾಜ್ಯ ಸರ್ಕಾರದ ಸಿಎಸ್ ಕಚೇರಿ ಗ್ಲಾಸ್ ಒಡೆದು ಗದ್ದಲವನ್ನ ಮಾಡಲಾಗಿದೆ. ಅಭಿಮಾನಿಗಳನ್ನ ನಿಯಂತ್ರಣ ಮಾಡೋದಕ್ಕೆ ಹರಸಾಹಸವನ್ನ ಪಟ್ಟಿದೆ ಕಾಕಿ ಪಡೆ. ವಿಧಾನಸೌಧದ ಸಭೆಗೆ ಆಗಮಿಸ್ತಾ ಇದ್ದಂತಹ ಪವನ್ ಕಲ್ಯಾಣ್ ಬೆಂಗಳೂರಿಗೆ ಎಂಟ್ರಿ ಕೊಡ್ತಾ ಇದ್ದಂತೆಯೇ ಈ ಘಟನೆ ಸಂಭವಿಸಿದೆ. ಪವನ್ ಕಲ್ಯಾಣ್ ತೆರಳುವ ವೇಳೆ ನೂಕು ನುಗ್ಗಲಾಗಿದೆ. ರಾಜ್ಯ ಸರ್ಕಾರದ ಸಿಎಸ್ ಕಚೇರಿ ಗ್ಲಾಸ್ ಅನ್ನ ಹೊಡೆದು ಗದ್ದಲವನ್ನ ಮಾಡಲಾಗಿದೆ. ಅಭಿಮಾನಿಗಳನ್ನ ನಿಯಂತ್ರಣ ಮಾಡೋದಕ್ಕೆ ಹರಸಾಹಸವನ್ನ ಪಟ್ಟಿದೆ ಕಾಕಿ ಪಡೆ. ವಿಧಾನಸೌಧದ ಸಭೆಗೆ ಆಗಮಿಸ್ತಾ ಇದ್ದಂತಹ ಪವನ್ ಕಲ್ಯಾಣ್ ಬೆಂಗಳೂರಿಗೆ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಭೇಟಿಯನ್ನ ನೀಡುವಂತಹ ಸಂದರ್ಭದಲ್ಲಿ ಈ ಘಟನೆ ಆಗಿದೆ. ಪವರ್ ಸ್ಟಾರ್ ಎಕ್ಸಿಟ್ ವೇಳೆ ಕಿಕ್ಕಿರಿದು ತುಂಬಿದ್ರು ಫ್ಯಾನ್ಸ್. ವಿಧಾನಸೌಧದಲ್ಲಿ ಕಿಕ್ಕಿರಿದು ತುಂಬಿದ್ದಂತಹ ಫ್ಯಾನ್ಸ್ನಿಂದ ಈ ಗದ್ದಲ ಆಗಿರುವಂಥದ್ದು. ಪವನ್ ಕಲ್ಯಾಣ್ ಅಂತಂದ್ರೆ ಯಾರಿಗೆ ತಾನೇ ಕ್ರೇಜ್ ಇಲ್ಲ. ಇಡೀ ರಾಜ್ಯ ಅಷ್ಟೇ ಅಲ್ಲದೆ ದೇಶ ವಿದೇಶಗಳಲ್ಲೂ ಕೂಡ ಪವನ್ ಕಲ್ಯಾಣ್ ಕ್ರೇಜ್ ಜಾಸ್ತಿ ಇದೆ. ಅದರಲ್ಲೂ ಮುಖ್ಯವಾಗಿ ಈಗ ಉಪಮುಖ್ಯಮಂತ್ರಿ ಆದ ಮೇಲಂತೂ ಅವರ ಅಭಿಮಾನಿಗಳು ಹುಚ್ಚೆದ್ದು ಕುಣಿತಾ ಇದ್ದಾರೆ. ಅವರ ಸ್ಟಾರ್ ಅನ್ನ ಕಣ್ತುಂಬಿಕೊಳ್ಳೋದಕ್ಕೆ ವೆಯ್ಟ್ ಮಾಡ್ತಾ ಇದ್ರು. ಈಗ ಬೆಂಗಳೂರಿಗೆ ಎಂಟ್ರಿ ಕೊಡ್ತಾ ಇದ್ದಂತೇನೆ ಒಂದು ಘಟನೆ ಸಂಭವಿಸಿದೆ. ಇದನ್ನ ಪವನ್ ಕಲ್ಯಾಣ್ ಅವರು ಸೀರಿಯಸ್ ಆಗಿ ತಗೊಂಡ್ರೆ ಒಂದು ಕಡೆ ಕಷ್ಟ, ಇನ್ನೊಂದು ಕಡೆ ಅವರು ಅರ್ಥ ಮಾಡಿಕೊಂಡು ಅಭಿಮಾನಿಗಳು ನನ್ನ ಮೇಲಿನ ಪ್ರೀತಿಗೆ ಈ ರೀತಿ ಮಾಡಿದ್ರು ಅಂತ ಅಂದುಕೊಂಡೆ ನೋ ಇಶ್ಯೂಸ್. ಒಟ್ಟಾರೆಯಾಗಿ ಈಗ ಪವರ್ ಸ್ಟಾರ್ ಎಕ್ಸಿಟ್ ಸಂದರ್ಭದಲ್ಲಿ ಕಿಕ್ಕಿರಿದು ತುಂಬಿದ್ರು ಫ್ಯಾನ್ಸ್. ಈ ಸಂದರ್ಭದಲ್ಲಿ ನೂಕು ನುಗ್ಗಲಾಗಿದೆ. ರಾಜ್ಯ ಸರ್ಕಾರದ ಸಿಎಸ್ ಕಚೇರಿಯ ಗ್ಲಾಸೇ ಪುಡಿ ಪುಡಿ ಆಗೋಗ್ಬಿಟ್ಟಿದೆ. ಅಷ್ಟರ ಮಟ್ಟಿಗೆ ಗದ್ದಲ ಆಗೋಗ್ಬಿಟ್ಟಿದೆ. ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಇತ ಪೊಲೀಸರು ಕೂಡ ಹರಸಾಹಸವನ್ನ ಪಟ್ಟಿದ್ದಾರೆ. ಗಮನಿಸ್ತಾ ಇದ್ರೆ ದೃಶ್ಯಗಳನ್ನ. ಕಲ್ಯಾಣ್ ಅವರು ಇವತ್ತು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾದ್ರು. ಅದರಲ್ಲೂ ಏನು ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರನ್ನು ಕೂಡ ಭೇಟಿಯಾದರು. ಆಂಧ್ರ ಡಿಸಿಎಂ ನಟ ಪವನ್ ಕಲ್ಯಾಣ್ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿರುವಂತಹ ಸಂದರ್ಭದಲ್ಲಿ ಈ ಘಟನೆ ಆಗಿದೆ. ಜನಸೇನಾ ಪಕ್ಷದ ಮುಖ್ಯಸ್ಥ ಪವನ್ ಕಲ್ಯಾಣ್ ಆಗಮಿಸ್ತಾ ಇದ್ದಂತೇನೆ ನೂಕು ನುಗ್ಗಲು ಹೆಚ್ಚಾಗಿದೆ. ಅವರ ಫ್ಯಾನ್ಸ್ ಅವರನ್ನ ನೋಡೋದಕ್ಕೆ, ಸೆಲ್ಫಿಗಳನ್ನ ತಗೊಳ್ಳೋದಕ್ಕೆ, ವಿಡಿಯೋಸ್ಗಳನ್ನ ಮಾಡ್ಕೊಳ್ಳೋದಕ್ಕೆ ನುಗ್ಗಿದ್ರ ಪರಿಣಾಮ ಸಿಎಸ್ ಕಚೇರಿಯ ಕಿಟಕಿ ಪುಡಿ ಪುಡಿ ಆಗಿದೆ. ಆಂಧ್ರದ ಪರಿಸರ ಮತ್ತು ಅರಣ್ಯ ಖಾತೆ ಸಚಿವರು ಆಗಿರುವಂತಹ ಪವನ್ ಕಲ್ಯಾಣ್ ಅವರು ಇವತ್ತು ಅರಣ್ಯ ಇಲಾಖೆ ಸಭೆ ಇದ್ದಿದ್ರಿಂದ ಬಂದಿದ್ರು. ರಾಜ್ಯ ಅರಣ್ಯ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ಅವರ ಅಧ್ಯಕ್ಷತೆಯಲ್ಲಿ ವಿಧಾನಸೌಧದಲ್ಲಿ ಆನೆ ಹಾವಳಿ ತಡೆಗಟ್ಟುವ ಸಂಬಂಧ ಸಭೆಯನ್ನ ಏರ್ಪಾಟು ಮಾಡಲಾಗಿತ್ತು. ಹಾಗಾಗಿ ಆ ಸಭೆಯಲ್ಲಿ ಭಾಗಿಯಾದ್ರು. ಸಭೆಯ ಆರಂಭಕ್ಕೂ ಮುನ್ನ ಅವರು ಸಿಎಂ ಸಿದ್ದರಾಮಯ್ಯ ಹಾಗೆ ಬ್ರಿಜೆಡ್ ಜಮೀರ್ ಅಹಮದ್ ಖಾನ್ ಅವರನ್ನ ಭೇಟಿ ಮಾಡಿದ್ರು. ಕಾವೇರಿ ನಿವಾಸದಲ್ಲಿ ಭೇಟಿ ಮಾಡಿ ಒಂದಷ್ಟು ಚರ್ಚೆಯನ್ನು ಕೂಡ ನಡೆಸಿದ್ರು. ಚರ್ಚೆಯನ್ನ ನಡೆಸಿ ಇನ್ನೇನು ಸಭೆಗೆ ಹಾಜರಾಗಬೇಕು ಅನ್ನುವಷ್ಟರಲ್ಲಿ ಸಿಎಸ್ ಕಚೇರಿಯ ಕಿಟಕಿಯ ಗ್ಲಾಸ್ ಪುಡಿ ಪುಡಿ ಆಗಿದೆ. ಅಭಿಮಾನಿಗಳು ಅಷ್ಟು ಅಭಿಮಾನವನ್ನ ವ್ಯಕ್ತಪಡಿಸಿದ್ದಾರೆ.